ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಮ್ಯಾಚ್ ಇಂಪಾಸಿಬಲ್ ಟಾಸ್ಕ್. ಅದು 338 ರನ್ನ ನಿಜವಾಗ್ಲೂ ಕೂಡ ರನ್ ಚೇಸ್ ಮಾಡೋದು ಕಷ್ಟನೇ, ಮಾಡೋದಿಲ್ಲ ಅಂತಾನೆ ಬಹುತೇಕ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಆ ಇಂಪಾಸಿಬಲ್ ಟಾಸ್ಕ್ ಅನ್ನ ನಮ್ಮ ಭಾರತದ ವನಿತೆಯರ ತಂಡ ಆ ಚೇಸ್ ಅನ್ನ ಮಾಡಿ ಈಗ ಫೈನಲ್ಗೆ ಬಂದಿದ್ದಾರೆ. ಫೈನಲ್ ಬಹಳ ಪ್ರಮುಖವಾದಂತಹ ಘಟ್ಟ. ಈ ಹಿನ್ನೆಲೆಯಲ್ಲಿ ಇವತ್ತು ದಕ್ಷಿಣ ಆಫ್ರಿಕಾ ವಿರುದ್ಧವನ್ನ ಈಸಿಯಾಗಿ ಮಣಿಸ್ತಾರೆ. ಯಾಕಂದ್ರೆ ಆ ರೀತಿಯಾದಂತಹ ಸ್ಟ್ರೆಂತ್, ಬ್ಯಾಟಿಂಗ್, ಬೌಲಿಂಗ್ ಮತ್ತು ಆಲ್ರೌಂಡ್ ಪ್ರದರ್ಶನ ಇದೆ ಅಂತ ಹೇಳಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಮತ್ತು ಇವನ್ನ ಚಿಕ್ಕ ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡ್ತಿದ್ದಾರೆ, ಅವರೆಲ್ಲರೂ ಕೂಡ ಆಶೆ ಆಗಿದೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ, ಅವರ ಫೇವರೆಟ್ ಕ್ರಿಕೆಟರ್ ಯಾರು, ಇವತ್ತಿನ ಪಾಸಿಟಿವ್ ಆಗಿ ಏನೆಲ್ಲ ವಿಷಯಗಳನ್ನ ತೆಗೆದುಕೊಳ್ಬೇಕು ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ. ಸೊ ಒಬ್ಬೊಬ್ಬರನ್ನೇ ಮಾತಾಡ್ತಾ ಹೋಗ್ತೀನಿ. ನಿಮ್ಮ ಫೇವರೆಟ್ ಕ್ರಿಕೆಟರ್ ಯಾರು, ಇವತ್ತಿನ ಮ್ಯಾಚ್ ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಿ? ನನ್ನ ಫೇವರೇಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ನಂಗೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಹೊಡಿತಾರೆ, ಮ್ಯಾಚ್ ನ ವಿನ್ ಮಾಡಿಸ್ತಾರೆ. ಓಕೆ, ಸೊ ಸೌತ್ ಆಫ್ರಿಕಾನು ಕೂಡ ತುಂಬಾ ಈಸಿಯಾಗಿ ತೆಗೆದುಕೊಳ್ಳುವಂತಿಲ್ಲ. ಏನೆಲ್ಲ ನಾವು ಮೊಮೆಂಟಮ್ ಅನ್ನ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ? ಅವರು ಪಾಸಿಟಿವ್ ಆಗಿರ್ಬೇಕು, ವಿನ್ ಆಗ್ತೀವಿ ಅನ್ಕೊಳ್ಬೇಕು, ವಿನ್ ಆಗ್ತಾರೆ. ಓಕೆ ಓಕೆ, ತಾವೇನ್ ಹೇಳ್ತೀರಿ? ಇಂಡಿಯಾ ಗೆದ್ದೇ ಗೆಲ್ತಾರೆ ಪಕ್ಕ. ಅವ್ರ ಕಾನ್ಫಿಡೆನ್ಸ್ ಆಗಿ ಆಡಿದ್ರೆ ಗೆಲ್ತಾರೆ. ಸೆಮಿಫೈನಲ್ ಮ್ಯಾಚ್ ನೋಡಿದ್ರ ಸ್ವಲ್ಪ ಕಷ್ಟ ಅಂತ ಅನಿಸ್ತಲ್ವಾ? ಆದ್ರೆ ಗೆಲ್ತಾರೆ. ಓಕೆ ಓಕೆ. ಇಂಡಿಯನ್ ಟೀಮ್ ಯೂಶಲಿ ಮೆನ್ಸ್ ಟೀಮ್ ಬಗ್ಗೆ ಅತಿ ಹೆಚ್ಚು ಜಾಸ್ತಿ ಸಪೋರ್ಟ್ ಮಾಡೋರು ಇದ್ದಾರೆ, ವುಮೆನ್ಸ್ ಟೀಮಿಗೆ ಸಪೋರ್ಟ್ ಮಾಡೋರಿಲ್ಲ ಅನ್ನೋದು ಇದೆ, ಅದು ವಾಸ್ತವನು ಕೂಡ ಅದು. ಸೊ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಿ? ಹುಡುಗಿರು ಆಡ್ತಾರೆ, ನಾವೇ ಹುಡುಗರಿಗೂ ಸಪೋರ್ಟ್ ಮಾಡ್ಬೇಕು, ಹುಡುಗಿಯರಿಗೂ ಸಪೋರ್ಟ್ ಮಾಡ್ಬೇಕು. ಎಸ್, ನಿಮ್ಮ ಫೇವರೇಟ್ ಕ್ರಿಕೆಟರ್ ಯಾರು ಮೇಡಮ್? ಇವತ್ತಿನ ಕ್ರಿಕೆಟ್ ನ ಮೊಮೆಂಟಮ್ ಏನ್ ಹೇಗಿರ್ಬೇಕು? ನನ್ನ ಫೇವ್ರೇಟ್ ಕ್ರಿಕೆಟರ್ ಸ್ಮೃತಿ ಮಂದನ. ಆಮೇಲೆ ಅವ್ರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಟೀಮ್ನಾಗ ಪಕ್ಕ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ಜಮೀಮಾನು ಆಡ್ತಾರೆ, ಆಮೇಲೆ ಹರ್ಮನ್ ಪ್ರೀತು, ಆಮೇಲೆ ಸ್ಮೃತಿ ಮಂದನ, ಇವರೆಲ್ಲ ಟೀಮ್ನಾಗ ಗೆಲ್ಲಿಸ್ತಾರೆ ಅಂತಾರೆ. ವಾಟ್ ಅಬೌಟ್ ಬೌಲಿಂಗ್ ಕೂಡ ರೇಣುಕಾ ಚೌಧರಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇವನ್ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಬೌಲಿಂಗ್ ಪಕ್ಕ ಜಾಸ್ತಿ ವಿಕೆಟ್ಸ್ ತೆಗಿತಾರೆ. ಓಕೆ ಬಾಯ್ಸ್, ನೀವೇನ್ ಹೇಳ್ತೀರಾ? ಇವತ್ತು ಮ್ಯಾಚ್ ಚೆನ್ನಾಗಿರುತ್ತೆ. ಬರೋರು ಏನಂದ್ರೆ ಹೆಂಗೋ ಆಸ್ಟ್ರೇಲಿಯಾ ಬಂದಿಲ್ಲ ಫೈನಲ್ಸ್ಗೆ, ಸೌತ್ ಆಫ್ರಿಕಾ ಇಂದ ಚಾನ್ಸ್ ಇದೆ ವಿನ್ ಆಗೋದು. ಓಕೆ, ಇನ್ನೊಂದಷ್ಟು ಪುಟಾಣಿಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ನಿಮ್ಮ ಫೇವರೇಟ್ ಕ್ರಿಕೆಟರ್ ಯಾರು ಮೆನ್ಸ್ ಅಲ್ಲಿ, ವುಮೆನ್ಸ್ ಅಲ್ಲಿ ಯಾರು? ಇವತ್ತಿನ ಮ್ಯಾಚ್ ಹೇಗೆ ನೀವು ಸಪೋರ್ಟ್ ಮಾಡ್ತೀರಿ? ಮೆನ್ಸ್ ಅಲ್ಲಿ MS ಧೋನಿ, ವುಮೆನ್ಸ್ ಅಲ್ಲಿ ಆದ್ರೆ ಜೆಮಿಮಾನೆ. ಓಕೆ, ಇವತ್ತು ಆದ್ರೆ ಸ್ವಲ್ಪ ಕಷ್ಟ ಇದೆ. ಸೌತ್ ಆಫ್ರಿಕಾ ಅಂದ್ರೆ ಅವರು ಅಷ್ಟೊಂದು ಫುಲ್ ಚೌಕಾಶ್ ಅಂತಾನೆ ಹೇಳ್ತಾರಲ್ಲ ಎಲ್ರು, ಹಂಗೆ ಅವ್ರು ಕಷ್ಟ ಪಡ್ತಾರೆ. ಇಂಡಿಯಾದವ್ರು ಆಡ್ಬೇಕು. ಬೌಲಿಂಗ್ ಸ್ವಲ್ಪ ಟೈಟ್ ಆದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು, ಗೆಲ್ಬೋದು. ಸೆಮಿಫೈನಲ್ ಮ್ಯಾಚ್ ನೋಡಿದ್ರ ಹೇಗಿತ್ತು? ಸೆಮಿಫೈನಲ್ ನಾನು ಫಸ್ಟಿಗೆ ಅಷ್ಟೊಂದು ಚೇಸ್ ಮಾಡೋದು ಇಂಪಾಸಿಬಲ್ ಅನ್ಕೊಂಡಿದ್ದೆ. ಆಮೇಲೆ ನಾನು ಅಷ್ಟೊಂದು ಲೇಟ್ ತನಕ ಎಲ್ಲ ಎದ್ದಿರಲ್ಲ, ಹಂಗೆ ಬೆಳಿಗ್ಗೆ ನೋಡ್ಬಿಟ್ಟು ಸೋಲ್ತಿರ್ತಾರೆ ಅಂತ ಪೇಪರ್ ನೋಡಿದಾಗ ಫುಲ್ ಖುಷಿ ಆಗ್ಬಿಡ್ತು ಗೆದ್ರು ಅಂತ. ಅಂದ್ರೆ ನೀವು ಪೂರ್ತಿ ಮ್ಯಾಚ್ ನೋಡಿದಿಲ್ಲ? ನೀವು ಮ್ಯಾಚ್ ನೋಡಿರ್ಲಿಲ್ಲ, ಆ ರೀತಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ? ಇಲ್ಲ, ಗೆಲ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಓಕೆ, ಬೆಳಿಗ್ಗೆ ಎದ್ಬಿಟ್ಟು ಪೇಪರ್ ನೋಡಿದೆ, ಅವಾಗ ಫುಲ್ ಇಂಡಿಯಾ ಗೆದ್ದಿದ್ದಾರೆ ಅಂತ ಅಂದ್ರು. ಓಕೆ, ಅವಾಗ ಫುಲ್ ಖುಷಿ ಆಯ್ತು ನಂಗೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಏನ್ ತುಂಬಾ ಪ್ರಮುಖವಾದ ಹೈಲೈಟ್ ಆಗುತ್ತೆ? ಜೆಮಿಮಾ 50 ಹೊಡೆದ್ರೆ ಅದು ತುಂಬಾ ಹೈಲೈಟ್ ಆಗುತ್ತೆ. ಸ್ಮೃತಿ 50 ಹೊಡೆಯೋದಲ್ಲ, ಸೆಂಚುರಿನೇ ಹೊಡಿಬೇಕು ಅವಳು. ವಾಟ್ ಅಬೌಟ್ ಬೌಲಿಂಗ್? ರೇಣುಕಾ ಚೌಧರಿ ಸೇರಿದಂತೆ ಬಹಳ ಜನ ಆಲ್ರೌಂಡರ್ಸ್ ಇದಾರೆ ಅಲ್ವಾ? ಕ್ರಾಂತಿ ಗೌಡ್ ಎಲ್ಲ ಅವ್ರ ಸ್ಪಿನ್ನಿಂಗ್ ಅಲ್ಲಿ ಸ್ವಲ್ಪ ತೆಗಿಬಹುದು ಅನ್ಕೊಳ್ತೀನಿ. ಓಕೆ ಓಕೆ ಓಕೆ. ಇವತ್ತಿನ ಮ್ಯಾಚ್ ಹೇಗಿರುತ್ತೆ? ಇಂಡಿಯಾ ಗೆಲ್ಲುತ್ತಾ? ಆರಾಮಾಗಿ ಗೆಲ್ಲತ್ತೆ. ಓಕೆ, ಇವಾಗ ನೋಡಿ ಆಸ್ಟ್ರೇಲಿಯಾ ಮ್ಯಾಚ್ ಆಮೇಲೆ ನಮ್ಗೆ ಗೊತ್ತಾಯ್ತು, ಇವಾಗ ಜೆಮಿನಾ ರಾಡ್ರಿಕ್ಸ್, ದೀಪ್ತಿ ಶರ್ಮಾ ಎಲ್ಲರೂ ಹೊಡಿತಾರೆ. ಅದ್ ಪವರ್ ಬೇಕು, ಅದ್ ಕಾನ್ಫಿಡೆನ್ಸ್ ಬೇಕು ಅವ್ರಿಗೂ ಹೊಡಿಯಕ್ಕೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ವಿರಾಟ್ ಕೊಹ್ಲಿ, ಇವಾಗ ನಾನು ವಿರಾಟ್ ಕೊಹ್ಲಿ, ನಾನು ಸಪೋರ್ಟ್ ಮಾಡ್ತೀನಿ. ಎಲ್ಲ ಕ್ರಿಕೆಟರ್ಸ್, ಎಲ್ಲ ಪ್ಲೇಯರ್ಸ್, ಎಲ್ಲ ಯಾರು ಮೆನ್ಸ್ ಟೀಮ್ ಸಪೋರ್ಟ್ ಮಾಡ್ತಾರೆ ಅವಳು ವುಮೆನ್ಸ್ ಟೀಮ್ಗೂ ಸಪೋರ್ಟ್ ಮಾಡಬೇಕು. ಕ್ರಿಕೆಟ್ ಕೋಚ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಮ್ಯಾಚ್ ಅಲ್ಲಿ ಸರ್ ಈ ಹಿಂದೆ ಆದಂತ ಸಾಕಷ್ಟು ಕೈಘಟನೆಗಳಿದೆ. ಫೈನಲ್ಗೆ ಹೋಗಿ ನಾವು ಸೋತಿದೀವಿ, ಇದು 3ನೇ ಸರಿ ಅಂತ ಅನ್ಕೋತೀನಿ. ಸೊ ಏನು ಸರ್ ಕಾಶಿಯಸ್ ಇರಬೇಕಾಗತ್ತೆ? ಸರ್ ಕಾಶಿಯಸ್ ನಮ್ಮ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಸ್ವಲ್ಪ ಕಮ್ಮಿ ಇದೆ ನಮ್ದು, ಮತ್ತೆ ಫೀಲ್ಡಿಂಗ್ ಕಮ್ಮಿ ಇದೆ ನಮ್ದು. ಯಾಕಂದ್ರೆ ಸೌತ್ ಆಫ್ರಿಕಾ ಅವರು ಗುಡ್ ಫೀಲ್ಡರ್ಸ್ ಅವರು. ಸೊ ಅದರಿಂದ ನಾವು ವಿಕೆಟ್ನ ಥ್ರೋ ಮಾಡಬಾರ್ದು. ನಾನು ದೇ ಹ್ಯಾವ್ ಟು ಸ್ಟೇ ಅಟ್ ದ ವಿಕೆಟ್. 50 ಓವರ್ಸ್ ಏನು ಆಡಿದ್ದಾರೆ, 50 ಓವರ್ಸ್ ಆಡಿದ್ರೆ ಗೆಲ್ಬೋದು ನಾವು ಮ್ಯಾಚು. ನನ್ನ ಪ್ರಕಾರ ನಾವು ಫಸ್ಟ್ ಬ್ಯಾಟ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಸೌತ್ ಆಫ್ರಿಕಾ ವೆರಿ ಬ್ಯಾಡ್ ಚೇಸರ್ಸ್, ಮುಂಚೆಯಿಂದ ಗೊತ್ತಿದೆ ಅದು. ಯಾಕಂದ್ರೆ ಮೆನ್ಸ್ ಇಂದ ಹಿಡಿದು ಇವತ್ತರೆಗೂ ಅವರು ಬ್ಯಾಟ್ ಚೇಸರ್ಸ್ ಇದೆ. ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ರೆ ನನ್ನ ಪ್ರಕಾರ ನಾವು ಬ್ಯಾಟ್ ಮಾಡ್ಬೇಕು. ನಾವು ಬ್ಯಾಟ್ ಮಾಡಿದ್ರೆ ಬಹಳ ಒಳ್ಳೇದು.
ಸರ್ ಟೀಮ್ 11 ಯಾರು ಇರಬೇಕು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ಹಿಂದಿನ ಮ್ಯಾಚಲ್ಲಿ ಜಮೀಮನ್ನೇ ಹೊರಗಡೆ ಇಡುವಂತ ಸಿಚುವೇಶನ್ ಇತ್ತು. ಹೌದು, ಜಮ್ಮಿ ಮನೆ ಇತ್ತು. ಅದರಿಂದ ಲಾಸ್ಟ್ ಮ್ಯಾಚ್ ಏನಾಡ್ದು ಅದೇ ಟೀಮ್ ಸೇಮ್ ಟೀಮ್ ಆಡೋದು ಬೆಟರ್ ಅನ್ಸುತ್ತೆ ನನಗೆ. ಯಾಕಂದ್ರೆ ಯಾರು ಫಾಸ್ಟ್ ಬೌಲರ್ಸ್ಗಳು ಚೆನ್ನಾಗಿ ಆಡ್ತಾರೆ, ಸ್ಪಿನ್ನರ್ಸ್ಗಳು ಚೆನ್ನಾಗಿರ್ಬೇಕು ನಮಗೆ. ದೀಪ್ತಿ ಚೆನ್ನಾಗಿ ಆಗ್ತಾ ಇದ್ದಾಳೆ. ಆ ದೀಪ್ತಿಯಿಂದ ಮೇನ್ ಇದಾಗತ್ತೆ. ದೀಪ್ತಿ ಬೌಲಿಂಗ್ ಟರ್ನ್ ಇರಲಿಲ್ಲ. ಈ ಬಗ್ಗೆ ನಮ್ಮ ಇದರಲ್ಲೆಲ್ಲ ಟರ್ನ್ ಆಗೋದಿಲ್ಲ ಬಾಲ್ ಅವ್ರು ಸ್ವಲ್ಪ ಟರ್ನ್ ಆಡೋದು ಜಾಸ್ತಿ. ಅವರು ನಮ್ಗೆ ಅದೊಂದು ಅಡ್ವಾಂಟೇಜ್ ಇದೆ, ಅದನ್ನ ನಾವು ತಗೋಬೇಕು ಇವತ್ತು. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಅಂತ ಹೇಳಿ. ಅವರಿಂದನೇ ಇನ್ನೊಂದ್ಸರಿ ಕೇಳಿಸ್ಕೊಳ್ಳೋಣ. ಇದು ಜೋಶ್. ಇದು ಬರೀ ಕೇವಲ ಮೆನ್ಸ್ ಕ್ರಿಕೆಟ್ ಟೀಮಿಗೆ ಮಾತ್ರ ಅಲ್ಲ, ವುಮೆನ್ಸ್ ಕ್ರಿಕೆಟ್ ಟೀಮ್ಗೂ ಕೂಡ ಅದೇ ರೀತಿಯಾದಂತ ಸಪೋರ್ಟ್ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.